ತುಂಬ ಚೆನ್ನಾಗಿದೆ ಸರ್, ತುಂಬ ಚೆನ್ನಾಗಿ ಮಾಡಿದ್ದೀರಾ. ಆಲಾಪನ ತುಂಬ ಚೆನ್ನಾಗಿದೆ, ಲೇ 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 ಒಂಥರ ತುಂಬ ಚೆನ್ನಾಗಿದೆ ಸಾಂಗು. ಒಳ್ಳೇದಾಗಲಿ ಇಡೀ ಟೀಮ್ಗೆ. ಬದ್ರಿ ಆಲ್ ದಿ ಬೆಸ್ಟ್, ಆ್ಯಂಡ್ ಮಗುಗೆ, ಚಿತ್ರತಂಡಕ್ಕೆ ಎಲ್ರಿಗೂ ಒಳ್ಳೇದಾಗಲಿ. ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್. ನಾನು ಮೊದಲೇ ಬಾರಿಗೆ ಇಲ್ಲಿಗೆ ಬಂದಿದ್ದೀನಿ. ನಮ್ಮ ಬದ್ರಿ ಸರ್ ಆಗಲಿ, ನಮ್ಮ ವಿಷ್ಣುಕಾಂತ್ ಅವರು, ನಮ್ಮಿಬ್ಬರು ಸ್ನೇಹಿತರು ಅವೆಲ್ಲ ಒಟ್ಟೊಟ್ಟಿಗೆ ಇದ್ದೀವಿ. ಈ ಥರ ನಮಗೆ ಫಸ್ಟ್ ಅನುಭವ. ಆದರೆ ಪಿಕ್ಚರ್ ಈ ಥರ ಬಂದು ನೋಡಿದಾಗ ಒಂದು ಏನೋ ಹೊಸ ಅನುಭವ. ಆ ಮಗು, ಹೀರೋ, ಇವರು ಒಂದು ಪ್ರಕೃತಿ ಸೌಂದರ್ಯದಲ್ಲಿ ಹಾಡು ನಮ್ಮ ಇವರು ಚೆನ್ನಾಗಿ ಹಾಡಿದ್ದಾರೆ. ಹಾಗಾಗಿ ಪಿಕ್ಚರು ಮುಂದಿನ ದಿನಗಳಲ್ಲಿ ಥಿಯೇಟ್ರ್ಗಳಲ್ಲಿ ಎಲ್ಲ ಬಂದು ಪ್ರೇಕ್ಷಕರು ಚೆನ್ನಾಗಿ ನೋಡಿ ಇವ್ರಿಗೆಲ್ಲ ಉತ್ತೇಜನ ಕೊಟ್ಟರೆ ಅದೇ ಸಂತೋಷ. ಹಾಗಾಗಿ ನಾವು ನಮ್ಮ ಸ್ನೇಹಿತರಿಗೆ ಈ ಥರ ಪಿಕ್ಚರ್ ಬಂದಿದೆ, ದಯವಿಟ್ಟು ನೋಡಿ ಅದನ್ನು ಆನಂದ ಪಡೋಣ. ಮಗು ಚೆನ್ನಾಗಿ ಮಾಡಿದೆ. ಆಮೇಲೆ ಹೊಸ ಹೀರೋ ಸಮರ್ಥ ಅವರು, ಅವ್ರಿಗೆಲ್ಲ ನಾವೆಲ್ಲ ಎನ್ಕರೇಜ್ ಕೊಡಬೇಕು. ನಮ್ಮ ಪ್ರೊಡ್ಯೂಸರ್ಗಳು ಬದುಕಬೇಕು, ನೆಕ್ಸ್ಟ್ ಪಿಕ್ಚರ್ ತೆಗಿಬೇಕು. ನಮ್ಮ ಪ್ರೊಡ್ಯೂಸರ್ ಅಂದರೆ ಅನ್ನದಾತರು ಇದ್ದಂಗೆ ಸಿನಿಮಾಗಳಿಗೆ. ಹಾಗೆ ಅವರು ಬದುಕಬೇಕಂದ್ರೆ ನಾವು ಕನ್ನಡ ಪಿಕ್ಚರ್ ಹೆಚ್ಚು ನೋಡಬೇಕು. ಹಾಗಾಗಿ ಪಿಕ್ಚರ್ ಚೆನ್ನಾಗಿ ಮೂಡಿ ಬಂದಿದೆ, ಸಕ್ಸಸ್ ಆಗಲಿ ಅಂತ ಕರೀತಾರೆ. ಥ್ಯಾಂಕ್ ಯು. ಒಳ್ಳೆ ಸಾಂಗ್ ಕೇಳಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮ್ಯೂಸಿಕ್ ಡೈರೆಕ್ಟರ್ ಆಗಿರ್ಬೋದು, ಲಿರಿಕ್ಸ್ ಆಗಿರ್ಬೋದು, ಕೊರಿಯೋಗ್ರಫಿ ಆಗಿರ್ಬೋದು, ತುಂಬ ಅದ್ಭುತ ಅಂತಲೇ ಹೇಳ್ಬೋದು. ನಮ್ಮ ಕರ್ನಾಟಕದ ಕಲಾಭಿಮಾನಿ ದೇವರುಗಳಿಗೆ ದಯವಿಟ್ಟು ಇಂಥ ಸಿನಿಮಾಗಳನ್ನ ಬಂದು ಆಶೀರ್ವಾದ ಕೊಡಿ. ನಿಜವಾಗ್ಲೂ ಒಂದು ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡ್ತಾರೆ. ನಮ್ಮ ಡೈರೆಕ್ಟರ್ ಹೊರಟ ಶ್ರೀಯವರು ಆಗಿರ್ಬೋದು, ಕನ್ನಡ ತುಂಬ ಒಳ್ಳೆ ಸಿನಿಮಾಗಳನ್ನ ಮಾಡಿದ್ದಾರೆ. ಅವರು ಒಳ್ಳೊಳ್ಳೆ ಸಿನಿಮಾಗಳನ್ನ ಕೊಡಲಿ. ಈ ಸಿನಿಮಾ ಮೊದಲು ಫಸ್ಟು ದೊಡ್ಡ ಹಿಟ್ಟಾಗಲಿ ಅಂತ ನಾನು ಮನಸ್ಫೂರ್ತಿ ಕೇಳ್ಕೊತೀನಿ. ಥ್ಯಾಂಕ್ ಯು. ತುಂಬ ಇಷ್ಟ. ಇದು ಅದೇ ಥರ ಜೀಪು ಎಲ್ಲ ಮತ್ತೆ ನೆನೆಸುತ್ತದು. ಆಲ್ ದ ಬೆಸ್ಟ್ ಅವ್ರಿಗೆ. ಸಮರ್ಥ್ ನಾನು ನೋಡಿಲ್ಲ, ಬನ್ನಿ ಸರ್. ಫಸ್ಟ್ ಪಿಕ್ಚರ್ ಅಂತ ಅನ್ಸಲ್ಲ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ವೆರಿ ಪ್ರಾಮಿಸಿಂಗ್. ಆಲ್ ದ ಬೆಸ್ಟ್. ಒಳ್ಳೆದಾಗಲಿ. ನಮ್ಮ ನಿರ್ಮಾಪಕರು ಅವರು ಸುಧಾಕರ್ ರೆಡ್ಡಿ ಅಂತೇನೋ ಇಟ್ಕೊಂಡಿದ್ದಾರೆ. ಅವರು ಬದ್ರಿ ಅಂತ ಮಾತ್ರ ನಮಗೆ ಪರಿಚಯ. ಈ ಪ್ರೊಡ್ಯೂಸರ್ ಆಗ್ಬಿಟ್ಟು ಸಮರಸಿಂಹ ರೆಡ್ಡಿ, ಸುಧಾಕರ್ ರೆಡ್ಡಿ ಆ ಥರ ಏನು ಇಟ್ಕೊಂಡಿದ್ದಾರೆ. ಅವರಿಗೆಲ್ಲ ಒಳ್ಳೆಯದಾಗಬೇಕು. ಬೇರೆ ಇಬ್ಬರು ನಿರ್ಮಾಪಕರಿಗೂ ಒಳ್ಳೆಯದಾಗಲಿ. ಭಾರವಿ ಪಿಕ್ಚರ್ಸ್ ತುಂಬ ಇನ್ನೊಂದಷ್ಟು ಒಳ್ಳೆ ಸಿನಿಮಾಗಳನ್ನ ಮಾಡಲಿ. ಥ್ಯಾಂಕ್ ಯು ಸರ್. ನಿಮ್ಮ ಸಪೋರ್ಟ್ ಸದಾಕಾಲ. ಅದಕ್ಕೆ ಸಹಕಾರ ಕೊಡಬೇಕು, ಪ್ರೋತ್ಸಾಹ ಕೊಡಬೇಕು. ಮತ್ತು ನನ್ನ ಮಗ ಸಮರ್ಥ್, ಸೊ ಅವನ ಅಭಿನಯದ ಬಗ್ಗೆ ನನಗೆ ತುಂಬ ಹೆಮ್ಮೆ ಆಯಿತು. ನೀವೇನಂತೀರಾ? ಥ್ಯಾಂಕ್ ಯು. ಅದೇ ಥರ ಪುಟ್ಟ ಹುಡುಗಿ ದಾನ್ವಿ ತುಂಬ ಚೆನ್ನಾಗಿ ಅಭಿನಯಿಸ್ತಾಳೆ. ಮುದ್ದಾದ ಹುಡುಗಿ. ಇವರಿಬ್ಬರಿಗೂ ಈ ಚಿತ್ರದಿಂದ ಒಂದು ಬ್ರೇಕ್ ಸಿಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನಮಗೆ ಮತ್ತು ನಮ್ಮ ಟೀಮ್ಗೆ ನಿಮ್ಮೆಲ್ಲರ ಸಹಕಾರ, ಪ್ರೋತ್ಸಾಹ ನಾನು ಕೋರ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು ರಮೇಶ್ ಸರ್. ಅವ್ರಿಗೆ, ಬಾಲಾಜ್ ಸರ್ ಅವ್ರಿಗೆ, ರಘು ಸರ್ ಅವ್ರಿಗೆ, ನಮ್ಮ ಚುಟ್ಟಿ ಪ್ರಸಾದ್ ಸರ್ ಅವ್ರಿಗೆ, ಇನ್ನೊಂದು ಅವ್ರಿಗೆ, ನಮ್ಮ ಅಜ್ಜಮದವ್ರಿಗೆ, ಎಲ್ಲರಿಗೂ ನಮಸ್ಕಾರ ಸರ್. ಸಾಂಗ್ ನೋಡಿದ್ರೆ ನನಗೆ ತುಂಬ ಅನಿಸ್ತು, ತುಂಬ ಚೆನ್ನಾಗಿದೆ ಅಂತ. ನಿಮಗೆಲ್ಲರಿಗೂ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತದೆ ಅಂತ ನಿಮ್ಮ ಮುಖದಲ್ಲಿ ನೋಡೋ ನಗುನ, ಖುಷಿನ ಹಂಚ್ಕೊಳ್ತಾ ಇದ್ದೀನಿ. ನಾವು ಹೊಸದಾಗಿ ಪ್ರೊಡ್ಯೂಸ್ ಮಾಡೋಕ್ಕೆ ಬಂದಿದ್ದೀವಿ ಸರ್. ಒಂದು ಚಿಕ್ಕ ಪಿಕ್ಚರ್ ಮಾಡಿದ್ದೀವಿ. ನಮ್ಮ ಟೀಮು ಹೊರಟಶ್ರೀ ಅವರು, ಚಿನ್ನಿ ಅವರು ಎಲ್ಲರೂ ಸೇರಿ ತುಂಬ ಹಾರ್ಡ್ ವರ್ಕ್ ಮಾಡಿದ್ದಾರೆ. ಎಲ್ಲರಿಗನ್ನ ನಮ್ಮ ಹೇಮಂತ್ ಸಾರು ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಸರ್. 3 ಹಾಡು ಚೆನ್ನಾಗಿದೆ. ನಾವು ಬಂದಾಗ ನಿಮ್ಮ ವರ್ಕ್ ನೋಡಿದ್ವಿ, ಸೈಲೆಂಟ್ ಆಗಿದ್ದೀರ. ವರ್ಕ್ ನೋಡಿದಾಗ ತುಂಬ ಚೆನ್ನಾಗಿ ಮಾಡಿದ್ದೀರ. ತುಂಬ ಧನ್ಯವಾದಗಳು ಸರ್. ನಮ್ಮ ಟೀಮ್ಗೆ ಎಲ್ಲರಿಗೂ ತುಂಬ ನಾವೆಲ್ಲ ಇನ್ನೊಂದು ಪಿಕ್ಚರ್ ಮಾಡೋ ಅವಕಾಶ ಬರುತ್ತಂತ ತಿಳ್ಕೊತಾ ಇದ್ದೆ. ಇದಕ್ಕೆ ಸರ್ ನಾನೊಂದು ಹೇಳಬೇಕಂತ ಇಷ್ಟಪಡ್ತೀನಿ. ಇಂಡಸ್ಟ್ರಿ ಬರುವಾಗ ಓಂ ಪ್ರಕಾಶ್ ಅವರು ನಾನು ಏನಕ್ಕೆ ಆಶೀರ್ವಾದ ತಗೊಂಡಿದ್ದೀನಿ ಅಂದರೆ, ನಮಗೆಲ್ಲ ಕರೆದು ಕ್ಯಾರೆಕ್ಟರ್ ಕೊಟ್ಟು ಎಲ್ಲರನ್ನ ಪ್ರೋತ್ಸಾಹ ಮಾಡಿ ಎಲ್ಲರಿಗೆ ಸಪೋರ್ಟ್ ಮಾಡಿ ತುಂಬ ಒಳ್ಳೆ ಸಹಕಾರ ಮಾಡಿದ್ದಾರೆ ಸರ್. ನಮ್ಮ ಬಾಲಾಜ್ ಸರ್ ನಿಜವಾಗ್ಲೂ ಇಲ್ಲಿ ನಿಂತ್ಕೊಂಡಿದ್ದೀನಂದರೆ
ಇಂಡಸ್ಟ್ರಿ ಬಂದಾಗ ಗೊತ್ತು ಎಲ್ಲರಿಗೂ ತುಂಬ ಕಷ್ಟ ಆಯಿತು. ಆ ಟೈಮಲ್ಲಿ ಗೌರಿ ವೆಂಕಟೇಶ್ ಅವರು ನಮ್ಮ ಬಾಲಸನ್ ಪರಿಚಯ ಮಾಡಿಸಿದ್ರು. ಪರಿಚಯ ಮಾಡಿಸಿದ ದಿನ ಟೈಮ್ ಏನೋ ಗೊತ್ತಿಲ್ಲ, ಅವ್ರ ಮನೇಲಿ ಒಂದು ಮಗನಾಗಿದ್ದೀನಿ, ಅವ್ರ ತಮ್ಮನಾಗಿದ್ದೀನಿ. ಶೂಟಿಂಗಲ್ಲಿ 100 ರೂಪಾಯಿ ಕೊಡ್ತಾಯಿದ್ರು, ಊಟ ಕೊಡೋದು. ಶೂಟಿಂಗ್ ಇದ್ದರೆ ಮಾತ್ರ ಸಿಗುತ್ತೆ, ಶೂಟಿಂಗ್ ಇಲ್ಲ ಅಂದರೆ ತುಂಬ ಕಷ್ಟ ಆಗೋದು. ಜೊತೆಲಿ ಇಟ್ಕೊಂಡು ಅವ್ರ ಮನೇಲಿ ಇಟ್ಕೊಂಡು ಅಕ್ಕವರಾದ್ರೂ ಎಲ್ಲರೂ ನನ್ನೇ ಒಂದು ಸ್ವಂತ ಮಗು ಥರ ನೋಡ್ಕೊಂಡಿದ್ದಾರೆ. ಇವತ್ತು ನಾನು ಅವ್ರು ಬಂದು ನನಗೊಂದು ಪ್ರೊಡ್ಯೂಸರಾಗಿ ಆಶೀರ್ವಾದ ಮಾಡ್ತಾಯಿದ್ದೆ ಅಂದರೆ ಆ ಕಾವೇರಿ ತಾಯಿ ನನಗೆ ಕೊಟ್ಟಿರೋ ಅದೃಷ್ಟ. ನಾನು ಏನಾದ್ರು ಚಿಕ್ಕದು ಬಿಸ್ನೆಸ್ ಮಾಡಬೇಕಂದ್ರೂ ಸಾರ್ನ ಕೇಳ್ತೀನಿ, ಸಾರ್ ಇದು ಮಾಡ್ತಾಯಿದ್ದೀನಿ ಬಿಸ್ನೆಸ್ ನೋಡಿ, ಎಲ್ಲ ತುಂಬ ಕಷ್ಟ ಇದೆ ಇಂಡಸ್ಟ್ರಿಯಲ್ಲಿ, ಬಿಸ್ನೆಸ್ ಚೆನ್ನಾಗಿ ಮಾಡ್ತಾಯಿದ್ದೀನಿ ಅಂದರೆ ಬದ್ರಿ ಮಾಡೋ ಮಗ ನೀನು ಚೆನ್ನಾಗಿ ಮಾಡ್ತೀಯ ಅಂತ ಹೇಳ್ತಾರೆ. 3 ಜನ ಇಟ್ಕೊಂಡು ಒಂದು ಚಿಕ್ಕ ಕ್ಯಾಟ್ರಿಂಗ್ ಮಾಡಿದ್ದೀನಿ, ಚಿಕ್ಕ ಕ್ಯಾಂಟೀನು. ಇವಾಗ 350 ಜನ ಕೆಲಸ ಮಾಡ್ತಾಯಿದ್ದಾರೆ. ಅವ್ರಿಗೆಲ್ಲ ಕೆಲಸ ಕೊಡೋಕ್ಕೆ ಆ ದೇವರು, ಆ ಕಾವೇರಿ ತಾಯಿ, ಚಾಮುಂಡಿ ತಾಯಿ ನನಗೆ ಆ ಶಕ್ತಿ ಕೊಟ್ಟಿದ್ದಾರೆ. ಯಾವ್ದು ಮಾಡಿದ್ರೂ, ಪರ್ಸನಲ್ ಆದ್ರೂ ಯಾವುದಿದ್ರೂ ಸಾರ್ನ ಕೇಳ್ತೀನಿ. ನನ್ನ ಮನೇಲಿ ನಾನು ಪ್ರೊಡ್ಯೂಸ್ ಮಾಡ್ತಾಯಿದ್ದೀನಿ, ಯಾರಿಗೂ ಹೇಳಿಲ್ಲ, ನನ್ನ ಫ್ರೆಂಡ್ಗೂ ಯಾರಿಗೂ ಹೇಳಿಲ್ಲ. ಏನಕ್ಕೆ ಗೊತ್ತು, ದೊಡ್ಡದಾಗಿ ಪ್ರೊಡ್ಯೂಸ್ ಮಾಡಿಬಿಟ್ಟಾರೆ, ಮುಗಿಸಲ್ಲ ಕೆಲವು, ತುಂಬ ನಾನು ಕೇಳ್ಕೊಂಡಿದ್ದೀನಿ. ಅದರಿಂದ ನಾನು ಯಾರಿಗೂ ಹೇಳಿಲ್ಲ, ಒಬ್ಬರಿಗೆ ಹೇಳಿರೋದು ನಮ್ಮ ಬಾಲಾಜಿ ಸಾರ್ಗೆ. ಒಳ್ಳೇದಾಗಲಿ ಕಣೋ, ಚೆನ್ನಾಗಿ ಮಾಡ್ತಾಯಿದೆ ಅಂತ ಆಶೀರ್ವಾದ ಮಾಡಿದ್ದಾರೆ. ದಯವಿಟ್ಟು ನಮ್ಮ ಆಶೀರ್ವಾದ ನನಗೆ ಒಳ್ಳೇದಾಗ್ತಾಯಿದೆ. ಆವತ್ತು ಬಿಸ್ನೆಸ್ ಸಕ್ಸಸ್ ಆಗಿದ್ದೀನಿ, ಇವತ್ತು ಪ್ರೊಡ್ಯೂಸರ್ ಆಗಿ ಸಕ್ಸಸ್ ಆಗ್ತೀನಿ ಅಂತ ಆ ದೇವರು ಬೇಡ್ಕೊತಾ ಇದ್ದೀನಿ. ಅವರ ಆಶೀರ್ವಾದ ಇರಲಿ, ನಿಮ್ಮೆಲ್ಲರ ಆಶೀರ್ವಾದ ಇರಲಿ, ನಮಗೆಲ್ಲರಿಗೂ ಆಶೀರ್ವಾದ ಮಾಡಿ ಮುಂದಕ್ಕೆ ಕರ್ಕೊಂಡು ಹೋಗ್ಬೇಕಂತ ನೋಡ್ತಾ ಇದ್ದೀನಿ. ಇದೇ ಅವ್ರು ಅನ್ನ ತಿಂದಿದ್ದೀನಿ, ಋಣ ತೀರಿಸ್ಕೋಬೇಕಂದ್ರೆ ನಮ್ಮ ಕೈಲಾಗಲ್ಲ. ದೇವ್ರ ದಯೆಯಿಂದ ನಾವೆಲ್ಲ ಪ್ರೊಡ್ಯೂಸರ್ ನಿಂತ್ಕೊಂಡ್ರೆ, ನಮ್ಮ ಬಾಲಾಜಿ ಸರ್ ಅವಕಾಶ ಕೊಟ್ಟರೆ ನೆಕ್ಸ್ಟ್ ಅವ್ರನ್ನ ಇಟ್ಕೊಂಡು, ನಮ್ಮ ಶ್ರೀ ಅವ್ರನ್ನ ಇಟ್ಕೊಂಡೆ ನೆಕ್ಸ್ಟ್ ಮೂವಿ ಸ್ಟಾರ್ಟ್ ಮಾಡಬೇಕಂತ ಅಂದ್ಕೊತಾ ಇದ್ವಿ. ಆ ದೇವರು ಒಳ್ಳೆಯದು ಮಾಡಿ. ಫಸ್ಟ್ ಆಫ್ ಆಲ್ ಸ್ಟೋರಿ ವಾಸ್ ಅಮೇಝಿಂಗ್. ಫಸ್ಟ್ ಟೈಮ್ ಡೈರೆಕ್ಟರ್ ಸರ್ ಹೇಳುವಾಗ ಸ್ಟೋರಿ ಅಷ್ಟು ಇಷ್ಟ ಆಯಿತು ನಮಗೆ. ಸೊ ಸಾಂಗ್ ಕಂಪೋಸಿಂಗ್ ಕೂತ್ಕೊಳ್ಳುವಾಗ ಒಂದು ಟೀಮಾಗಿ ನಾನು, ಡೈರೆಕ್ಟರ್ ಸರ್, ಗಿರಿ ಸರ್, ವಿ ಯೂಸ್ ಟು ಸಿಟ್ ಟುಗೆದರ್ ಆ್ಯಂಡ್ ಕಂಪೋಸ್. ಈ ಸಿಚುವೇಶನ್ ಹೇಳಿದಾಗ ಯೂಶ್ವಲಿ ವಿ ಡೂ ಒನ್ ಸಿಲಬಲ್ ಲೈಕ್ ಲಾಲ್ ಮಾಡ್ತೀವಿ ಟ್ಯೂನು, ಅದರ್ವೈಸ್ ರಾ ಆ ಥರ. ಇದು ಬಿಕಾಸ್ ಐ ವಾಸ್ ನೋಯಿಂಗ್ ದಟ್ ಬೇಬಿ ವಾಸ್ ದೇರ್. ಸೊ ಹಾಗಾಗಿ ನಾನು ಟ್ಯೂನ್ ಮಾಡುವಾಗ ತಂದನಿನ ನಾನು ತರಾರೋ, ಇಮ್ಮಿಡಿಯೇಟ್ಲಿ ಹಿ ಸೆಲೆಕ್ಟೆಡ್ ಡೈರೆಕ್ಟರ್ ಶ್ರೀ ಸರ್ ಅವರು, ಸೂಪರ್ ಟ್ಯೂನ್ ಇದು ಇಟ್ಕೊಳ್ಳಿ ಅಂತ. ಆಮೇಲೆ ನೆಕ್ಸ್ಟ್ ಲೈನ್ ಮಾಡೋಷ್ಟರಲ್ಲಿ ಲಿರಿಕ್ಸ್ ಬರೀತಾ ಇದ್ದಾರೆ, ಸಾಹಿತ್ಯ ಬರೆದ್ರು. ಇಟ್ ವಾಸ್ ಅಮೇಝಿಂಗ್. ಸೊ ಇಮ್ಮಿಡಿಯೇಟ್ಲಿ ಪಲ್ಲವಿ ಮುಗಿಸಿದ ಚರಣ ವಾಸ್ ರೆಡಿ. ಆ ಥರ ಸ್ಪಾಟಲ್ಲಿ ಕಂಪೋಸ್ ಆಯಿತು, ಸ್ಪಾಟಲ್ಲೇ ಈ ಲಿರಿಕ್ಸ್ ಅದ್ಭುತವಾಗಿ ಬರೆದಿದ್ದಾರೆ. ಇದಕ್ಕೆ ಯಾರು ಹಾಡಿದ್ರೆ ಬೆಸ್ಟ್ ಅಂತ ಥಿಂಕ್ ಮಾಡುವಾಗ ಅಶ್ವಿನ್ ಶರ್ಮಾ ಅವರು ಒನ್ ಆಫ್ ದಿ ಬೆಸ್ಟ್. ಇವ್ರಿಗಿಂತ ಬೇರೆ ಯಾರೂ ಈ ಸಾಂಗ್ಗೆ ಸೂಟ್ ಆಗ್ತಿರಲಿಲ್ಲ, ಅಷ್ಟು ಚೆನ್ನಾಗಿ ಹಾಡಿದ್ದಾರೆ, ಜೀವ ತುಂಬಿದ್ದಾರೆ. ಐ ಆಮ್ ಸೋ ಹ್ಯಾಪಿ. ಆ್ಯಂಡ್ ಯೂಶ್ವಲಿ ಆಫ್ಟರ್ ಮೇಕಿಂಗ್ ಎ ಸಾಂಗ್ ನಮಗೆ ನೆಕ್ಸ್ಟ್ ವೀಡಿಯೋ ಹೇಗಿರುತ್ತಪ್ಪ ಅಂತ ಒಂದು ಫೀಲ್ ಇರುತ್ತೆ. ಸೊ ಆಫ್ಟರ್ ಸೀಯಿಂಗ್ ದ ವೀಡಿಯೋ ಹೊಟ್ಟೆ ತುಂಬಿಡ್ತಾ ಆ್ಯಕ್ಚುಲಿ. ಇಟ್ ವಾಸ್ ಲೈಕ್ ಫುಲ್ಫಿಲ್ಡ್. ಸಾಂಗ್ಗೆ ಜಸ್ಟಿಫೈ ಮಾಡಿ ಅಷ್ಟು ಬ್ಯೂಟಿಫುಲ್ಲಾಗಿ ಮೇಕಿಂಗ್. ಅಲ್ಲಿ ನಾವು ಆ ಸೀನರಿಯಲ್ಲಿ ಪ್ರಕೃತಿಯಲ್ಲಿ, ಯಾರು ಹೇಳಿದ್ರು, ಪ್ರಕೃತಿಯಲ್ಲಿ ಹೋದಂಗೆ ಇರುತ್ತೆ. ಸೊ ವಿ ಕ್ಯಾನ್ ಎಕ್ಸ್ಪೀರಿಯನ್ಸ್ ದಟ್ ಫೀಲ್. ಸೊ ಪಂಚಭೂತನೂ ಆ ಸಾಂಗಲ್ಲಿ ಇದೆ ಆ್ಯಕ್ಚುಲಿ, ಇಫ್ ಯು ಲುಕ್ ಇನ್ ಟು ಇಟ್. ಸೊ ಅದ್ಭುತವಾಗಿ ಈ ಸಾಂಗ್ ಬಂದಿದೆ. ಸೊ ನಿಮ್ಮ ಆಶೀರ್ವಾದ, ಆಲ್ ಮೀಡಿಯಾ ಫ್ರೆಂಡ್ಸ್ ಎಲ್ಲರೂ ಸೇರಿ ಈ ಸಾಂಗ್ನ ನಿಮ್ಮ ಸಾಂಗ್ ಅಂದ್ಕೊಂಡು ಇದನ್ನು ಹಿಟ್ ಮಾಡಿದ್ರೆ ವಿಲ್ ಆಲ್ ಬಿ ಬ್ಲೆಸ್ಡ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಮುಂಚೆ ಎಲ್ಲ ನೆರೆದಿರುವಂಥ ಎಲ್ರಿಗೂ ನಮಸ್ಕಾರ. ನಮ್ಮ ಶಬರಿ ಚಿತ್ರತಂಡಕ್ಕೆ ಎಲ್ಲರ ಆಶೀರ್ವಾದ ಅವಶ್ಯಕತೆ ಇದೆ. ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ತಾವೆಲ್ಲರೂ ನೋಡಿದ್ರಿ ವಿಡಿಯೋ ಸಾಂಗು. ಹೇಳ್ದಂಗೆ ಎಷ್ಟು ಪ್ರಕೃತಿ ಸೌಂದರ್ಯನ ಎಷ್ಟು ಚೆನ್ನಾಗಿ ತೋರಿಸಿದ್ದಾರೆ. ಅದ್ರ ಜೊತೆಗೆ ಈ ಒಂದು ಕ್ಯೂಟ್ ಒಂದು ಬಾಂಧವ್ಯ ಏನಿದೆ, ಒಂದು ಮಗು ಮತ್ತು ನಮ್ಮ ಹೀರೋ ಅವರ ನಡುವೆ, ಸೊ ಅದು ಕೂಡ ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಖಂಡಿತ ನಿಮಗಾಗಿ ಒಂದು 2 ಲೈನ್ ಹಾಡ್ತೀನಿ. ಲೇ 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 ಲೇ
ಲೇ ಲೇ ಲೇ ಲೇ ಲೇ ಲೇ ಲೇ ಲೇ ಲೇ ಲೇ ಲೇ ಲೇ ಲೇ ಲೇ ಲೇ ಲೇ ಲೇ ಲೇ ಲೇ ತಂದಾನಿತ ನಾನೋ ನಿನ್ನ ಹೆತ್ತವರು ಯಾರೋ ತಂದಾನಿತ ನಾನೋ ನಿನ್ನ ಹೆತ್ತವರು ಯಾರೋ ಮಗುವಾಗಿ ಬಂದು ತಾಯಾಗಿ ನಿಂತು ಮನಸ್ಸು ಗೆದ್ದವಳೆ ಮಗುವಾಗಿ ಬಂದು ತಾಯಾಗಿ ನಿಂತು ಮನಸ್ಸ ಗೆದ್ದವಳೆ ತಂದಾನಿತ ನಾನೋ ನಿನ್ನ ಹೆತ್ತವರು ಯಾರೋ ತಂದಾನಿತ ನಾನೋ ನಿನ್ನ ಹೆತ್ತವರು ಯಾರೋ. ಥ್ಯಾಂಕ್ ಯು ಎಲ್ಲ ಗಲೀಜಿದೆ ಮುಳ್ಳಿದೆ ಸರ್, ನಾನು ಮಾಡ್ತೀನಿ ಸರ್ ಅಂದರೆ ಶ್ರೀ ಸರ್ಗೆ ನಿಜವಾಗ್ಲೂ ಅದು ಕ್ಯಾರೆಕ್ಟರ್ ಇನ್ವಾಲ್ವ್ಮೆಂಟ್ ಅಂದ ತಕ್ಷಣವೇ ಶ್ರೀ ಸರು ಅದು ನೋಡಿದ ತಕ್ಷಣ ಹೇಳಿದ್ರು ತುಂಬ ಚೆನ್ನಾಗಿ ಮಾಡ್ತಿದೀಯಾ ಗುಡ್ ಕಣು ಅಂತ. ಅವರು ಅಷ್ಟು ಹೇಳುವಾಗ ನನಗೆ ಒಂಥರ ವೈಬ್ರೇಟ್ ಸ್ಟಾರ್ಟ್ ಆಗಿತ್ತು. ಇವತ್ತು ಇಲ್ಲಿ ಆಪರ್ಚುನಿಟಿ ಕೊಟ್ಟಂಥ 3 ಜನ ಪ್ರೊಡ್ಯೂಸರ್ಸ್ಗೂ ನಮ್ಮ ಶ್ರೀ ಸರ್ಗೂ ನನ್ನ ಧನ್ಯವಾದ ಹೇಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಇದ್ರ ಮೇಲೆ ಏನು ಮಾತಾಡೋಕ್ಕಾಗಲ್ಲ, ಎರಡೇ ಮಾತು ಹೇಳಿದ್ರೆ ನಾನು ಒಂದು 6 ಮಾತಾಡಿದ್ದೀನಿ. ಥ್ಯಾಂಕ್ ಯು ಥ್ಯಾಂಕ್ ಯು ಮೇಡಮ್. ಚೆನ್ನಾಗಿದೆ. ಒಂದು ನಿಸ್ವಾರ್ಥ ಪ್ರೀತಿನ ತೋರಿಸೋಂಥದ್ದು ಒಂದು ಆ ಸಾಂಗಲ್ಲಿ ಒಂದು ವಿಡಿಯೋ ನೋಡಬೇಕಾದಾಗ ಬಜರಂಗಿ ಬಾಯ್ಜಾನ್ ಒಂದಿಷ್ಟು ಸೀಕ್ವೆನ್ಸ್ ನೆನಪಾಯಿತು. ಆ ಸಿನಿಮಾ ಥರನೇ ಈ ಪೇರು ತುಂಬ ಹಿಟ್ ಆಗಲಿ ಅಂತ ನಾನು ಆಶಿಸ್ತೀನಿ. ನನ್ನ ಪಾತ್ರ ಹೀರೋನ ಚಿಕ್ಕಂದಿನ ಇದರಲ್ಲಿ ತಾಯಿ, ಹೀರೋನ್ ತಾಯಿ, ನಾಟ್ ವೆನ್ ಹಿ ವಾಸ್ ಗ್ರೋನ್ ಅಪ್, ವೆನ್ ಹಿ ವಾಸ್ ಯಂಗ್. ಸೊ ಪಾತ್ರ ತುಂಬ ಚೆನ್ನಾಗಿದೆ. ಕತೆ ಕೇಳೋಕ್ಕೆ ತುಂಬ ಇಷ್ಟ ಆಯಿತು. ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಶ್ರೀ ಅವ್ರಿಗೆ ಮತ್ತು ಎಲ್ಲ ಪ್ರೊಡ್ಯೂಸರ್ ಹೋಲ್ ಟೀಮ್ಗೆ ಥ್ಯಾಂಕ್ ಯು. ಸೊ ಪ್ಲೀಸ್ ನೀವು ಇದನ್ನು ತುಂಬ ಯಶಸ್ಸು, ಈ ನಮ್ಮ ಟೀಸರ್ ಎಷ್ಟು ಹಿಟ್ ಆಗಿದೆಯೋ ಹಾಗೆ ಹಾಡು ಕೂಡ ಪ್ರತಿಯೊಬ್ಬರಿಗೂ ತಲುಪಬೇಕು. ಅದರಲ್ಲಿ ಮಾಧ್ಯಮದವ್ರ ಪಾತ್ರ ತುಂಬ ಇರುತ್ತೆ. ಪ್ಲೀಸ್ ಸಪೋರ್ಟ್ ಅಸ್ ಆ್ಯಂಡ್ ಮೇಕ್ ದಿಸ್ ಸಾಂಗ್ ಆ್ಯಸ್ ಹಿಟ್ ಆ್ಯಸ್ ಟೀಸರ್. ಥ್ಯಾಂಕ್ ಯು ಸೋ ಮಚ್. ಗುರುಗಳು ರಘು ಸರ್ ಬಂದಿದ್ದಾರೆ, ತುಂಬ ಸಂತೋಷ ಆಯಿತು. ತುಂಟಾ ಪಿಕ್ಚರಲ್ಲಿ ಬಾಲಾಜಿ ಸರ್ ಜೊತೆ ನಾನು ಆ್ಯಕ್ಟ್ ಮಾಡಿದ್ದೀನಿ. ಓಂ ಸರೇ ಡೈರೆಕ್ಟ್ರು. ಎಲ್ಲದಕ್ಕಿಂತ ಮಿಗಿಲಾಗಿ ಬದ್ರಿ ಅವರು, ನಾವು ಸುಮಾರು ಸಿನಿಮಾ ಜೊತೆಯಲ್ಲಿ ಆ್ಯಕ್ಟ್ ಮಾಡಿದ್ದೀವಿ. ಅವರು ಇವತ್ತು ಒಬ್ಬ ನಿರ್ಮಾಪಕರಾಗಿದ್ದಾರೆ. ಅದೇ ಒಂದು ಸಂಯಮ ತಾಳ್ಮೆ ಅವ್ರಿಗಿದೆ. ನಿಜವಾಗ್ಲೂ ಮೊದಲನೇದಾಗಿ ರಮೇಶ್ ಸರ್ ಹಾಗೂ ವಿಷ್ಣು ಸರ್ ಎಲ್ಲ ಸೇರಿ ಒಂದು ಚಿತ್ರ ಮಾಡಿದ್ದಾರೆ. ಅವರಿಗೆ ಒಳ್ಳೆಯದಾಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಹಾಗೆ ಹೊರಟ ಶ್ರೀ ಸರ್ ಒಂಟಿನಲ್ಲಿ ಒಂದು ಬೇರೆ ಥರ ಕ್ಯಾರೆಕ್ಟರ್ ಕೊಟ್ಟಿದ್ರು, ಆದಷ್ಟು ಸ್ವಲ್ಪ ಆ್ಯಕ್ಷನ್ ಜಾಸ್ತಿ ಇತ್ತು. ಇದರಲ್ಲಿ ಕಂಪ್ಲೀಟ್ ವರ್ಷನ್ ಚೇಂಜ್ ಮಾಡಿದ್ದಾರೆ, ಒಂದು ಒಳ್ಳೆ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ. ದಯವಿಟ್ಟು ಅವ್ರಿಗೆ ಒಂದು ನಾನು ಧನ್ಯವಾದಗಳು ಅರ್ಪಿಸ್ತೀನಿ. ಇಡೀ ನಮ್ಮ ಶಬರಿ ಟೀಮ್ ತುಂಬ ಅದ್ಭುತವಾಗಿ ಕೆಲಸ ಮಾಡಿದೆ. ಶಬರಿ ಟೀಮ್ಗೆ ಒಳ್ಳೇದಾಗಲಿ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಮೂವಿಯಲ್ಲಿ ಲೈಕ್ 3 ಸಾಂಗ್ಸ್ ಇದೆ. ಎಲ್ಲ ಸಾಂಗ್ ಬಗ್ಗೆ ಚಿಕ್ಕ ಸ್ವಲ್ಪ ಸ್ಟೋರಿ ಹೇಳ್ಕೊಂಬರ್ತೀನಿ. ಫಸ್ಟು ಲವ್ ಮಾಡೆ ಅಂತ. ಲವ್ ಮಾಡೆದಲ್ಲಿ ಒಂಥರ ಸ್ಟೋರಿ ಸೀಕ್ವೆನ್ಸ್ ಥರ ಹೋಗುತ್ತೆ. ಅದರಲ್ಲಿ ಡ್ಯಾನ್ಸ್ ಕಡಿಮೆ, ಬಟ್ ಸ್ಟೋರಿ ಸೀಕ್ವೆನ್ಸ್ ತುಂಬ ಚೆನ್ನಾಗೇ ಬಂದಿದೆ. ಆ್ಯಂಡ್ ಐ ಥಿಂಕ್ ದಟ್ ವಾಸ್ ಆ ಡಿರೆಕ್ಟರ್ಸ್ ಐಡಿಯಾ ಆ್ಯಂಡ್ ಇಟ್ಸ್ ರಿಯಲಿ ಕಮ್ ಔಟ್ ವಿಲ್ ವೆಲ್. ನೆಕ್ಸ್ಟು ತಂಗಾಳಿ ಎವ್ರಿ ಶಾರ್ಟ್ ತಂಗಾಳಿ ಸಾಂಗಲ್ಲಿ ಬೇರೆ ಲೊಕೇಶನಲ್ಲಿ ತಗೊಂಡಿರೋದು. ನಂಗೆ ಇನ್ನೂ ಜ್ಞಾಪಕ ಇದೆ, ನಾವೆಲ್ಲೋ ಏನೋ ಬೇರೆ ಶೂಟ್ ಮಾಡ್ತಿರ್ತೀವಿ, ಸಡನ್ನಾಗಿ ಅಲ್ಲಿಂದ ತುಂಬ ಚೆನ್ನಾಗಿ ಕಾಣುತ್ತಲ್ಲ ತಂಗಾಳಿಗೆ ಅಂತ ಅಂದ್ಕೊಂಡು ಎಲ್ಲರೂ ಓಡೋಗೋರು. ಸೊ 50 ಡೇಸ್ ಶೂಟಲ್ಲಿ ಎಲ್ಲ ಒಂದೊಂದು ದಿನ ತಂಗಾಳಿ ಸಾಂಗ್ ಅಕ್ಯುಮುಲೇಟ್ ಆಗಿ ಅದೇ ಸಾಂಗ್ ಆಗಿದೆ. Finally, we have Dandane, this one that I got to share space with my beautiful co-star Danvi. This is my favorite song out of all 3 if I had to choose. Visually, it's beautiful, absolutely. And yeah, ಅಷ್ಟೇ. ಎಲ್ಲ ಇಂಗ್ಲಿಷಲ್ಲೇ ಹೇಳ್ಬಿಟ್ಟು. ಅಯ್ಯೋ ದೇವ್ರೆ. ಓಕೆ. ಓಕೆ. ಅಷ್ಟೇನಾ? ನಿಮಗೆ ಖುಷಿ ಆಯ್ತಾ? ಖುಷಿ ಆಯ್ತು. ನಿಮ್ಮ ಪಾತ್ರದ ಬಗ್ಗೆ ಎಲ್ಲ ಸಿನಿಮಾ ಬಗ್ಗೆ ಪಾತ್ರ ಬಗ್ಗೆ ಸಾರಿ ಹೋಗ್ತಾ ಹೇಳತ್ತಾ? ಓಕೆ, ಮನೆಗೆ ಹೋಗ್ತಾನಾ? ಓಕೆ ಸರಿ. ಓಕೆ, ಥ್ಯಾಂಕ್ ಯು ಸಮರ್ಥ ಅವರೇ. ತುಂಬ ಚೆನ್ನಾಗಿತ್ತು. ಎಲ್ಲರೂ ಫನ್ ಮಾಡ್ಕೊಂಡು ಮಾಡಿದ್ದು ಚೆನ್ನಾಗಿತ್ತು. ಏನಿಲ್ಲ, ನಾನು ಹುಟ್ಟಿದ ದಿನ ಜನವರಿ 14ನೇ ತಾರೀಕು, ಅಯ್ಯಪ್ಪ ಹುಟ್ಟಿದ ದಿನ. ಅದೇ ರೀತಿ ಈ ಮೊದಲನೇ ಮೂವಿನೇ ನಂದು ಶಬರಿ. ಓಕೆ, ಸೂಪರ್. ಹಾಂ, ಶಬರಿ ಯಾರು? ನೀವೇ ಹೇಳಾಯ್ತಲ್ಲ. ನಾನೇ. ಹೌದಾ? ಓಕೆ, ಹಾಂ, ಅಷ್ಟೇ. ಮನೇಲಿ ಸ್ಪೀಚ್ ಕಲ್ತ್ಕೊಂಡ್ ಬಂದಿದ್ದಲ್ಲ ಮನೇಲಿ? ಅಷ್ಟೇ. ಹೇಳಮ್ಮ. 4th ಸ್ಟ್ಯಾಂಡರ್ಡ್. ಅಮ್ಮ ಬಂದಿದ್ದಾರಾ? ಹಾಂ. ಇಷ್ಟ ಕಲ್ತಿದ್ದ ಮನೇಲಿ?
ಹೌದಾ? ಇಲ್ಲ, ತುಂಬಾ ಕಲ್ತಿದ್ದಾಳೆ, ಹೇಳಲ್ವಾ? ಆಫ್ ರೆಕಾರ್ಡ್ ಮಾತಾಡ್ತಾಳು. ಆಫ್ ದ ರೆಕಾರ್ಡ್. ಓಕೆ, ಖುಷಿ ಆಯ್ತಾ ಅಣ್ಣನ ಜೊತೆ ಆಕ್ಟ್ ಮಾಡಿದ್ದು? ಸಾಂಗ್ ಚೆನ್ನಾಗಿ ಬಂದಿದ್ಯಾ? ಹಾ, ಚೆನ್ನಾಗಿ ಬಂದಿದೆ. ಸೂಪರ್, ಥ್ಯಾಂಕ್ ಯು. ಅಶ್ವಿನ್, ಥ್ಯಾಂಕ್ಸ್. ನಮ್ಮ ಓಂ ಪ್ರಕಾಶ್ ಎಲ್ಲೋದ್ರೆ ಗೊತ್ತಿಲ್ಲ, ಕಾಣ್ತಾ ಇಲ್ಲ. ಫೋನ್ ಬಂತು, ಮೋಸ್ಟ್ಲಿ ಹಂಗೆ ಎಕ್ಸಿಟ್ ಆಗ್ಬಿಟ್ಟಿದ್ರು, ಗೊತ್ತಿಲ್ಲ. ಹೌದಾ? ಸೊ ಓಂ ಪ್ರಕಾಶ್ ಅವರು ಬಂದಿದ್ದು ಕೂಡ ಭಾಳ ಖುಷಿ ಆಯಿತು. ಸೊ ನಮ್ಮ ಈ ಔಟ್ಪುಟ್ಟು ಒಬ್ಬ ನಿರ್ದೇಶಕನಿಗೆ ಏನೇ ಮಾಡಿದ್ರು ಒಂದು ಫ್ರೀಡಮ್ ಅಂತ ಬೇಕು. ಯಾಕಂದರೆ ನಾವು ಪೇಪರಲ್ಲಿ ಏನೇ ಗೀಸ್ಕೊಂಡ್ರು ಅದಕ್ಕೆ ಜೀವ ಕಾಸು ಹಾಕೋದು ಪ್ರೊಡ್ಯೂಸರ್, ಅವ್ರು ಹಾಕಿದ್ರೇ ಒಬ್ಬ ನಿರ್ದೇಶಕ. ಯಾಕಂದರೆ ಆ ಕನಸನ್ನ ನನಸು ಮಾಡೋ ರೀತಿ ಇದೆಯಲ್ಲ. ಸೊ ನಿಜವಾಗ್ಲೂ ನಿಮ್ಮಂಥ ನಿರ್ಮಾಪಕರು ಇಂಡಸ್ಟ್ರಿಗೆ ಬರಬೇಕು. ನಿಜವಾಗ್ಲೂ ನನ್ನ ಟೀಮ್ ನಿಜವಾಗ್ಲೂ ಪುಣ್ಯ ಮಾಡಿತ್ತು ಅನ್ಕೊತೀನಿ ನಿಮ್ಮಂಥ ನಿರ್ಮಾಪಕರು ಸಿಗೋಕ್ಕೆ. ಸೊ ಬಾರವಿ ಫಿಲಮ್ಸ್ ಇನ್ನೂ ಹೆಚ್ಚೆಚ್ಚು ಸಿನಿಮಾಗಳು ಬರಲಿ, ಕ್ವಾಲಿಟಿ ಸಿನಿಮಾಗಳು ಬರಲಿ ಸರ್. ಇನ್ನೂ ಎಷ್ಟೋ ಜನ ನನಗಿಂತ ತುಂಬ ಜನ ಟ್ಯಾಲೆಂಟೆಡ್ಸ್ ತುಂಬ ಜನ ಇದ್ದಾರೆ, ಕೆಲಸ ಇದ್ದಾರೆ. ಅವ್ರಿಗೆ ಗುರುತಿಸಿ ದಯವಿಟ್ಟು ಅವಕಾಶ ಕೊಡಿ ಅಂತ ನಾನು ಕೇಳ್ಕೊತೀನಿ ಸರ್. ಏ ಸರ್, ರಿಲೀಸ್ ಬಂದು ಸೆಪ್ಟೆಂಬರ್ ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಸರ್. ಇದು 48 ಡೇಸ್ ಸರ್. 1000% ಇಂಪಾರ್ಟೆಂಟ್ ಸರ್. ಯಾಕಂದರೆ ಒಂದು ಹೇಳ್ತೀನಿ ನಾನು, ನನ್ನ ಅನುಭವ ಸರ್. ನಾನು ಬೇರೆಯವ್ರು ಯಾರು ಎಕ್ಸಾಂಪಲ್ ಕೊಟ್ಟು ಇದು ಮಾತಾಡಲ್ಲ. ಇದು ನಂದು 6ನೇ ಸಿನಿಮಾ, ಹೊರಟ ಇಲ್ಲ ಆದಮೇಲೆ. ಯೂಶ್ವಲಾಗಿ ನಾನು ಕೇಳಿದ್ದೀನಿ, ನನಗೂ ಅನುಭವ ಆಗಿದೆ. ಸುಮಾರು ಜನ, ತುಂಬ ಜನ ಪ್ರೊಡ್ಯೂಸರ್ ನಾವು ಕಳ್ಕೊತಾ ಇದ್ದೀವಿ ಸರ್. ಯಾಕಂದರೆ 99% ಅವರು ಬಾಯಲ್ಲಿ ಬರೋದು ಒಂದೇ ಮಾತು ಸರ್, ಶ್ರೀ ಅವನು ಯಾರೋ ಒಪ್ಕೊಂಡೆ ಶ್ರೀ, 1.5 ಕೋಟಿ ಹೇಳ್ದೆ ಶ್ರೀ, 4-5 ಕೋಟಿ ಖರ್ಚು ಮಾಡ್ಬಿಟ್ಟ ಶ್ರೀ. ಸೊ ಅಲ್ಲಿ ಏನಾಗುತ್ತೆ ಅಂದರೆ ಒಬ್ಬ ಪ್ರೊಡ್ಯೂಸರ್ಗೆ ನಾನು ಮೋಸ ಹೋಗ್ಬಿಟ್ಟು, ಯಾಕಂದ್ರೆ ಅವರೆಲ್ಲ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿ ಇಲ್ಲಿ ಬಂದಿರ್ತಾರೆ. ಅವ್ರಿಗೆ ಇದೇ ಮೋಸ ಹೋದ್ನ ನಂಗೆ ಮೋಸ ಮಾಡಿದ್ರೆ, ಯಾಕಂದ್ರೆ ಅವ್ರಿಗೆ ಪಾಪ ಗೊತ್ತಿರಲ್ಲ, ಅವ್ರಿಗೆ ಎಲ್ಲೆಲ್ಲಿ ಏನಾಯಿತು ಗೊತ್ತಿಲ್ಲ. ಈ ಡಾಕ್ಟ್ರ್ ಇಂಜೆಕ್ಷನ್ ಕೊಟ್ಟರೆ ಸಡನ್ನಾಗಿ ಅದು ಹೋಗ್ತಾ ಎಲ್ಲೆಲ್ಲಿ ಕೊಟ್ಟರು ಅಂತ ಗೊತ್ತಾಗುತ್ತೆ ಅವ್ರಿಗೆ. ಅವ್ರ ಅನುಭವಗಳು ಬೇರೆ ಬೇರೆ ಥರ ಹೇಳ್ತಾ ಇರ್ತಾರೆ. ಸೊ ನಾನು ಆ ಎಕ್ಸೆಪ್ಷನ್ಸ್ ಹಾಕ್ಕೊಂಡೆ ಸರ್. ಎಲ್ಲಿ ಹೋದ್ರು ಸರ್, ಈಗ ನಾವು ಆನ್ಸರ್ ಮಾಡೋಕ್ಕಾಗಲ್ಲ. ಏನಪ್ಪ ನೀನು ಹಂಗೆ ಮಾಡ್ಬಿಡ್ತೀವಿ, ಹೆಂಗೆ ನಾವೇನು ಕೊಡೋದು ಗ್ಯಾರಂಟಿ? ಈಗ ನಾನು ಏನು ಫುಲ್ ಲಾಯಲ್ ಏನೇ ಮಾತಾಡೋದು ಸರ್. ಇಲ್ಲಿ ಏನಾಗಿದೆ ಅಂದರೆ, ಒಂದು ಯಾರೋ ಸ್ವಲ್ಪ ಜನ ಮಾಡೋದ್ರಿಂದ ಆಲ್ಮೋಸ್ಟ್ ಸರ್, ನಾನು ಎಲ್ಲ ಡೈರೆಕ್ಟ್ರಿಗೆ ಹೇಳ್ತಲ್ಲ, ಸುಮಾರು ಜನ ಡೈರೆಕ್ಟರ್ಸು ಹೇಳಿದ ಬಜೆಟು ಮಾಡ್ತಲ್ಲ ಸರ್. ಯಾಕಂದರೆ ನಾವು ಯಾರಿಗೂ ಇಂಡಸ್ಟ್ರಿ ಜನ ಬರ್ತಲ್ಲ ಸಿಲ್ಲ, ಫಸ್ಟ್ ಅದೆಲ್ಲ ಬೇಡ ಸರ್. ಫಸ್ಟ್ ನಮಗೆ ನಾವು ಕರೆಕ್ಟ್ ಮಾಡ್ಕೊಳ್ಳೋಣ, ನಮ್ಮನೆ ನಾವು ಕರೆಕ್ಟ್ ಮಾಡೋ. ಬಟ್ ಡೈರೆಕ್ಟಾಗಿ ನಾನು ಕರೆಕ್ಟ್ ಆಗಬೇಕು ಫಸ್ಟು. ಈಗ ನಾನು ಹೇಳಿದ ಬಜೆಟ್ ಮಾಡ್ತೀನ. ಸೊ ಮಾತಾಡ್ತಾ ನಾನು ನಮ್ಮ ಟೀಮ್ ಜೊತೆ ಡಿಸ್ಕಷನ್ ಮಾಡಿದೆ. ನೋಡಪ್ಪ, ಈ ಬಜೆಟ್ ಹೇಳಿದ್ದಾರೆ, ಈ ಬಜೆಟಲ್ಲಿ ಮುಗಿಸ್ಬೇಕು. ಸೊ ನಮ್ಮ ಪ್ರೊಡ್ಯೂಸರ್ಸ್ಗೂ ಅದೇ ಹೇಳಿದ್ರೆ. ಯಾಕಂದರೆ ನಮ್ಮ ಬದ್ರಿ ಸರ್ ಬಂದು ಅವ್ರೇನು ಹೊಸಬ್ರಲ್ಲ ಇಂಡಸ್ಟ್ರಿಗೆ. ಸೊ ಅವ್ರದ್ದು ಅನುಭವಗಳಾಗಿದೆ. ಅವ್ರಿಗೆ ಒಂದಷ್ಟು ನಂಗೆ ವಿಚಾರಗಳು ಹಂಚ್ಕೊಂಡ್ರು, ಹಿಂಗಿದೆ ಹೇಳ್ಕೊಂಡ್ರು. ಸೊ ಏನು ಗ್ಯಾರಂಟಿ ಸರ್, ಏನು ಗ್ಯಾರಂಟಿ ಕೊಡಬೇಕು? ನನಗೆ ಇದೆಲ್ಲ ಗೊತ್ತಿಲ್ಲ ಸರ್. ಸೊ ನನಗೆ ನಿಜವಲ್ಲೂ ಇದೆಲ್ಲ ಒಂದು ಸ್ಟೆಪ್ ತೊಳಗೆ ಒನ್ ಆಫ್ ದಿ ಬದ್ರಿ ಸರ್ ಅಂತ ಹೇಳೋಕ್ಕೂ ನಾನು ಇಷ್ಟಪಡ್ತೀನಿ. ಯಾಕಂದರೆ ನಾನು ಜಸ್ಟ್ ಮಾತಾಡ್ತಾ ಒಂದು ಕೆಲಸ ಮಾಡೋಣ ಸರ್, ಒಂದು ಅಗ್ರಿಮೆಂಟ್ ಹಾಕೋಣ ಸರ್. ಯಾವ ಥರ ಅಗ್ರಿಮೆಂಟ್ ಸರ್? ಈ ಬಜೆಟ್ ಏನಾದರೂ ಕ್ರಾಸ್ ಆದರೆ ಡೈರೆಕ್ಟ್ ಮನೆ ಮಠ ಮಾಡ್ಕೊಂಬರ್ತಾರೆ, ನಾವು ಸಾಲ ಮಾಡ್ತಾರೆ, ನಂಗೆ ಗೊತ್ತಿಲ್ಲ ಸರ್. ಆ ಬಜೆಟಲ್ಲಿ ಮುಗಿಸ್ಕೊಡ್ತೀನಿ ಸರ್. ಆ ಬಜೆಟಲ್ಲಿ ಮಾಡಿದ್ದೀವಿ ಸರ್. ಯಾಕಂದರೆ ಒಂದು ನಂಬಿಕೆ ಬೇಕು ಸರ್. ತುಂಬ ಜನ ನನಗೆ ಸಂಸ್ಕೃತಗಳು ಬೈಕೊಂಬೋದು, ಕೆಲವು ಡೈರೆಕ್ಟ್ರ್, ನನ್ನ ಮಗ ಯಾರು ಅಂತ. ಸರ್, ತಾಕತ್ತಿರೋನು ಬರ್ತಾನೆ ಸರ್, ಆ ಬಜೆಟಲ್ಲಿ ಮಾಡಲಿ ಸರ್, ಮಾಡಬೇಕು ಸರ್. ಯಾಕಂದರೆ ಒಬ್ಬ ನಿರ್ಮಾಪಕ ಸರ್, ಈಗ 1.5 ಕೋಟಿ 2 ಕೋಟಿ ಹಾಕಬೇಕಾದ್ರೆ ಅವನೊಂದು ಆಪ್ಷನ್, ಅವ್ನು ಇಲ್ಲಿ ಯಾರು ಬುದ್ಧು ದಡ್ರಲ್ಲ ಸರ್. ಒಬ್ಬ 1.5 ಕೋಟಿ 2 ಕೋಟಿ ಹಾಕ್ತೀನಿ ಅಂದರೆ ಅವನೊಂದು ಬ್ಯಾಕಪ್ ಇಟ್ಕೊತಾನೆ. ಬೈ ಚಾನ್ಸ್ ಹಿಂಗಾದರೆ ನಾನು ಏನೊಂದು ಬ್ಯಾಕಪ್ ಇಟ್ಕೊಬೋದು ಅಂತ. ಮನೆ ಕಟ್ಬೇಕಾದ್ರೆ, ಮದುವೆ ಎಲ್ಲ ಒಂದು ಲೆಕ್ಕಾಚಾರ ಇರುತ್ತೆ ಸರ್. ಒಬ್ಬ ಡೈರೆಕ್ಟರ್ ಬಂದು ಅದನ್ನು ತಲೆ ಕೆಳಗೆ ಮಾಡಿದಾಗ ಅವ್ನು ಎಲ್ಲಿ ಹೋಗ್ತಾನೆ? ಅವನ್ನ ಆಟೋಮೆಟಿಕ್ ನಾವು ಕಳ್ಕೊತೀವಿ ಸರ್. ಪ್ರೊಡ್ಯೂಸರ್ ಸರ್, ಒಳ್ಳೊಳ್ಳೆ ಪ್ರೊಡ್ಯೂಸರ್ ಯಾಕೆ ಕಳ್ಕೊತೀವಿ? ಫಸ್ಟ್ ನಾವು ಡೈರೆಕ್ಟರ್ಗಳು ಕರೆಕ್ಟ್ ಆಗೋಣ ಸರ್. ಸೊ ಹಾಗಾಗಿ ಗೊತ್ತಿಲ್ಲ ಸರ್. ಈಗ ನನಗೆ ಮೊದಲು ಇದು ಬ್ರಹ್ಮವಿದ್ಯೆ ಥರ ಇತ್ತು, ಈಗ ನಾನು ಕೂತಿದ್ದೆ. ಯಾಕಂದ್ರೆ ಅದನ್ನು ಅನುಭವಿಸಿ ಬಂದಿದ್ದೀನಿ. ಇನ್ಮೇಲೆ ಯಾರೇ ಪ್ರೊಡ್ಯೂಸರ್ ಅಗ್ರಿಮೆಂಟ್ ಹಾಕೊಂಡೆ ಕೆಲಸ ಮಾಡ್ಕೊಂಡು ಡಿಸೈಡ್ ಆಗಿದ್ದೀನಿ ಸರ್ ನಾನು. ಸೊ ನನಗೆ ನಾನು ಹಾಕೊಂಡಿರೋ ಒಂದು ಇದು ತಪ್ಪೇನಿದೆ. ಸೊ ಬೇರೆ ಏನು ಪ್ರಶ್ನೆ ಸರ್? ಪ್ಲ್ಯಾನ್ಡ್ 100% ಪ್ಲ್ಯಾನ್ಡು. ಅದೇ ನಿಟ್ಟಿನಲ್ಲಿ ಹೋಗ್ತಾ ಇದೀವಿ. ಅದೇ ನಿಟ್ಟಿನಲ್ಲಿ ಇನ್ನೊಂದು ಆಲ್ಮೋಸ್ಟ್ ಆನೆ ಹೊಡೆದ್ಬಿಟ್ಟಿವಿ ಸರ್. ಬಾಲ ಮಾತ್ರ ಇದೆ ಅಷ್ಟೇ. ಸರ್, ನಾನು ಹೊರಟೈಲು ಎಲ್ಲರಿಗೂ ಗೊತ್ತು. ಸಿನಿಮಾ 100 ಡೇಸ್ ಹೋಯಿತು, ನಿಮಗೂ ಗೊತ್ತು ಜಗ್ಗಿ ಸರ್. ಸ್ಟ್ರೇಟ್ ಔಟ್ ಕೂಡ ಬಂತು. ನಾನು 2 ವರ್ಷ ಮನೇಲೆ ಕೂತ್ಕೊಂಡೆ ಮತ್ತೆ ಸರ್. ಇವತ್ತು ಕೂಡ ನಿಮ್ಗೆ ಗೊತ್ತಿಲ್ಲ, ಇಲ್ಲಿ ಪ್ರೊಡ್ಯೂಸರ್ನ ಗುರ್ಸೋ ಡೈರೆಕ್ಟರ್ಗಳು ಬೇಕು, ಡೈರೆಕ್ಟರ್ನ ಗುರ್ಸೋ ಪ್ರೊಡ್ಯೂಸರ್ಗಳು ಬೇಕು ಸರ್. ಎಲ್ಲರೂ ಬೇಕು ಇಲ್ಲಿ. ಸೊ ನನ್ನ ಸ್ನೇಹಿತರು ಒಬ್ರು ಹೇಳ್ತಾಯಿದ್ರು, ಇವತ್ತು ಮಲಯಾಳದಲ್ಲಿ, ನಾನು ಬೇರೆ ಭಾಷೆ ಎಕ್ಸಾಂಪಲ್ ಕೊಡ್ತಿಲ್ಲ ಸರ್. ಅವರು ಒಬ್ಬ ಪ್ರೊಡ್ಯೂಸರ್, ನನಗೇನು ಗೊತ್ತಿಲ್ಲಪ್ಪ, ನಾನು ಬ್ಲೈಂಡ್ ಆಗಿದ್ದೀನಿ, ನಾನು ದುಡ್ಡು ಹಾಕಬೇಕು ಅಂತ ಫಸ್ಟ್ ಚೇಂಬರ್ಗೆ ಬರ್ತಾನೆ. ಅವನು ಚೇಂಬರ್ಗೆ ಬಂದು ಕೇಳಿದಾಗ
ಅವ್ರೊಂದು ಲಿಸ್ಟ್ ಕೊಡ್ತಾರೆ. ಯಾವ ಲಿಸ್ಟ್ ರನ್ನಿಂಗಲ್ಲಿರೋ ಡೈರೆಕ್ಟರ್ ಲಿಸ್ಟ್ ಕೊಡಲ್ಲ ಸರ್ ಅವರು. ಒಳ್ಳೆ ಟೆಕ್ನಿಷಿಯನ್ ಅನ್ಸ್ಕೊಂಡಿರೋ ಇಟ್ಟೋ ಫ್ಲಪ್ಪ ನಮ್ಗೆ ಗೊತ್ತಿಲ್ಲ ಸರ್, ಯಾರಿಗೂ ಗೊತ್ತಿಲ್ಲ. ಒಬ್ಬ ಒಳ್ಳೆ ಟೆಕ್ನಿಷಿಯನ್ ಗುರು ಒಂದು ಲಾಯಲ್ ಆಗಿದ್ದಾನೆ ಅನ್ನೋ ಫಸ್ಟು ಲಿಸ್ಟ್ ಕೊಡ್ತಾರಂತೆ ಅವರು. ಆ ಡೈರೆಕ್ಟರ್ ಪಾಪ ಕೆಲಸ ಇಲ್ದಿರಾ ಮನೆ ಮಠ ಇಲ್ದಿರಾ ಅಂಥವ್ರಿಗೆ ಫಸ್ಟ್ ಆಪ್ಷನ್ ಕೊಡ್ತಾರೆ. ಬಟ್ ಬಜೆಟ್ 1.5 ಕೋಟಿ ಮೀರಂಗಿಲ್ಲ. ಅವಾಗ ಕಂಟೆಂಟ್ ಬರ್ತಾರೆ, ಇನ್ನೇನು ಸರ್ ಬರುತ್ತೆ ಸರ್. ಈಗ ನಾನು ಹೇಳೋದು ಬ್ಯಾಕ್ಗ್ರೌಂಡ್ 1,000 ಜನ ಹಾಕೋಣ ಗೂಸ್ ಬಂಪ್ಸ್ ಆಗ್ಬಿಡುತ್ತೆ ಜನಗಳಿಗೆ ಸರ್. ಜನಗಳು ನೋಡಿದ್ರೆ ನಾವು ಯಾರು ನೋಡಿಲ್ಲ ಸರ್, ಓಪನ್ ಆಗಿ ಹೇಳ್ತೀನಿ. ಫಿಂಗರ್ ಪ್ರಿಂಟಲ್ಲಿ ಎಲ್ಲ ಇದೆ ಸರ್. ಅವ್ರಿಗೆ ತೃಪ್ತಿ ಪಡ್ಸೋರು ನಮ್ಗೆ ಆಗಲ್ಲ ಸರ್. ನಾನು 2,000 ಕೊಟ್ಟು ನೋಡಿದ್ದೀನಿ, 5,000 ಕೊಟ್ಟು ಸಿನಿಮಾ ನೋಡಿದ್ದೀನಿ ಅಂತಾರೆ ಅವರು. ಬಟ್ ಅವ್ರಿಗೆ ಏನು ಬೇಕು, ಅವರಿಗೆ ಮಾಡು, ಕಮ್ಮಿ ಬಜೆಟಲ್ಲಿ ಮಾಡು, ಕಂಟೆಂಟ್ ಮಾಡು, ಎಲ್ಲ ಅದೇ ಕೇಳೋ ಸರ್. ಅದ್ರ ಬಗ್ಗೆ ಹೋರಾಟ ಮಾಡೋಣ ನಾವು ಸರ್. ಖಂಡಿತ ನೀವಿಲ್ಲಿ ಬರೀ 2 ಕ್ಯಾರೆಕ್ಟರ್ ಮಾತ್ರ ನೋಡ್ತಾ ಇದ್ದೀರಾ ಸರ್. ನನಗೆ ಇಲ್ಲಿ 3 ಕ್ಯಾರೆಕ್ಟರ್ ಕಾಣ್ತಿದೆ. ಒನ್ ಆಫ್ ದ ಜೀಪ್, ನೀವು ಆಲ್ಮೋಸ್ಟ್ ಒಂದು 99% ಎಲ್ಲ ಕಡೆ ಜೀಪ್ನ ಕ್ಯಾರಿ ಮಾಡಿದ್ದೀನಿ. ಅದಕ್ಕೂ ಜೀವ ಇಲ್ಲ ಅಷ್ಟೇ. ಅದಕ್ಕೆ ಈ ಸಿನಿಮಾದಲ್ಲಿ ಒನ್ ಆಫ್ ದ ಜೀಪ್ ಕೂಡ ಒಂದು ಕ್ಯಾರೆಕ್ಟರ್. ಸೊ ಈ ಸಿನಿಮಾ, ಈ ಸಾಂಗು ನಿಮ್ಗೆ, ಈ ಸಾಂಗಲ್ಲಿ ಬರೀ 4 ನಿಮಿಷ ಸಾಂಗಲ್ಲ ಇದು. ಈ ಸಾಂಗಲ್ಲಿ 2.5 ಗಂಟೆ ಸಿನಿಮಾ ಇದೆ. ಇದೇನಾದರೂ ನಿಮ್ಗೆ ಕನೆಕ್ಟ್ ಆಯಿತು ಅಂದರೆ ನನಗೆ ಗೊತ್ತಿಲ್ಲ, 100% ಸಿನಿಮಾ ಕನೆಕ್ಟ್ ಆಗುತ್ತೆ. ಯಾಕಂದರೆ ಇಡೀ ಸಿನಿಮಾ ಹೇಳುತ್ತೆ. ಈ ಸಾಂಗು ಎಮೋಷನ್ಸ್ ಇದೆ, ತಿಳಿ ಹಾಸ್ಯ ಇದೆ, ಅವರಿಬ್ಬರದ್ದು ಬಾಂಡಿಂಗ್ ಇದೆ. ಇಲ್ಲ ಶ್ರೀ ಅವರಿಬ್ಬರದ್ದು ಬಾಂಡಿಂಗ್ ಯಾಕೆ ವರ್ಕ್ ಆಗ್ತಾನೆ, ಸಿನಿಮಾ ವರ್ಕ್ ಆಗ್ತಾನೆ, ಓಪನ್ ಆಗಿ ಹೇಳ್ತೀನಿ ಸರ್. ಇಲ್ಲ ಶ್ರೀ ಸಾಂಗ್ ಚೆನ್ನಾಗಿದೆ, 100% ಸಿನಿಮಾ ಇಷ್ಟ ಆಗುತ್ತೆ ಅಂತ ನಂಬಿಕೆಯಿಂದ ಈ ಸಾಂಗ್ ನಾನು ಫಸ್ಟು ಲಾಂಚ್ ಮಾಡ್ತಾ ಇರೋದು ಸರ್. ಸೊ ಈ ಸಾಂಗು ಎಷ್ಟೊಂದು ಔಟ್ಪುಟ್ ಬರೋದಕ್ಕೆ ಕಾರಣ ನಮ್ಮ C2C ಸ್ಟುಡಿಯೋ ಕಿಶೋರ್ ಮೇಲಿದ್ದಾರೆ. ಯಾಕಂದರೆ ಒಬ್ಬ ಕ್ಯಾಮ್ರಾಮನ್ನು ಬೇಕು ಅಂತ ಎಕ್ಸಿಕ್ಯೂಷನ್ ಮಾಡಿದಾಗ ಅದನ್ನು ನೀಟಾಗಿ ಎಕ್ಸಿಕ್ಯೂಷನ್ ಮಾಡೋದು ನಮ್ಮ ಕಲರಿಸ್ಟು ಕಿಶೋರ್. ತುಂಬ ಥ್ಯಾಂಕ್ಸ್ ಅಪ್ಪ, ತುಂಬ ಚೆನ್ನಾಗಿ ಮಾಡಿದ್ಯಾ. ಆಮೇಲೆ ನಮ್ಮ ಇಲ್ಲಪ್ಪ ಧನ್ವಿ ಏನೋ ಅರ್ಥ ಆಗ್ತಾಯಿಲ್ಲ, ತುಂಬ ಚೂಟಿ, ತುಂಬ ಬಜಾರಿ, ನಾವು ಮಾತಾಡೋಕ್ಕೆ ಬಿಡಲ್ಲ ಆ್ಯಕ್ಚುಲಿ ಅವಳು. ಮೋಸ್ಟ್ಲಿ ಮೈಕ್ ಇರಿದಾಗ ಫೀವರ್ ಏನೋ ಗೊತ್ತಿಲ್ಲ ಅವಳಿಗೆ. ಸೊ ಸಮರ್ಥ್, ಸೊ ನಾನು ನಂಬಿರೋ ಅಂತ ಹೇಳ್ತಲ್ಲ, ನಿಮಗೆ ಗೊತ್ತಿರ್ಬೋದು, ಎಲ್ಲೂ ಇಲ್ಲಿ ರಿಯಾಕ್ಷನ್ಸ್ ಆಗಿರ್ಬೋದು, ಪರ್ಫಾರ್ಮ್ ಆಗಿರ್ಬೋದು, ಇನ್ನು ಯಾರಿಗೂ ಹೊಸಬ ಅಂತ ಅನ್ಸಲ್ಲ. ಬಿಕಾಸ್ ಆಫ್ ಅವರು ಶ್ರಮ ಅದು. ಯಾಕಂದರೆ ಅವನು ಬೇಸಿಕಲಿ ರಂಗಭೂಮಿ ಕಲಾವಿದ. ರಂಗಶಂಕರದಲ್ಲಿ ಸುಮಾರು ಒಂದು 60-70 ಶೋ ಕೊಟ್ಟಿದ್ದಾನೆ. ನಮ್ಮ ಅರುಂಧತಿ ನಾಗ್ ಮೇಡಮ್ ಅವರ ಪಾಮ ಶಿಷ್ಯ. ಸೊ ನನಗೆ ಒಬ್ಬ ಡೈರೆಕ್ಟ್ರಿಗೆ ರಂಗಭೂಮಿ ಕಲಾವಿದ ಅಂದರೆ ನಮಗೆ ಗೊತ್ತಿದ್ರೆ ಒಂದು ಅಟೆನ್ಷನ್ ಬರುತ್ತೆ. ಸೊ ರೆಡಿಮೇಡ್ ಕೇಕ್ ಅಂತ ಏನು ಹೇಳ್ತೀವಿ, ಆ ಥರ ನಮಗೆ ಕೆಲಸ ತೆಗೆಸ್ಕೊಳ್ಳೋದು ತುಂಬ ಈಸಿ. ಧನ್ವಿ ಬಂದು ಹೇಗೆ ಅಂದರೆ, ಅವಳು ಸ್ವಲ್ಪ ಹುಟ್ಟು ತರಲೆ ಅವಳು. ಹೇಗೆ ಅಂದರೆ ಅವಳು ಡೈಲಾಗ್ ಮಾತ್ರ ಹೇಳಮ್ಮ ಅಂದರೆ ಆಪೋಸಿಟ್ ಎಲ್ಲ ಡೈಲಾಗ್ ಅವಳು ಹೇಳ್ತಾಯಿದ್ರು. ಅಂಕಲ್ ಇದು ಮರ್ತ್ಬಿಟ್ಟಿದ್ದೀರಾ ಅಂಕಲ್, ಇದನ್ನ ಹೇಳಿ ಅಂಕಲ್ ಅಂತ. ಸೊ ಅಷ್ಟು ಕ್ಲೆವರ್ ಧನ್ವಿ. ಬರ್ಬೇಕಾದ್ರೆ ಮಾತು ಕಲ್ತ್ಕೊಬರಕ್ಕೆ ಹೇಳಿ ಸರ್ ಸ್ಟೇಜ್ ಮೇಲೆ. ನಿಜವಲ್ಲ, ಅವಳು ಇಲ್ಲಿ ಪರ್ಫಾರ್ಮ್ ಮಾಡಬೇಕಾದ್ರೆ ನನಗೆ ಅವಳು ಯಾರೋ ಚಿಕ್ಕ ಹುಡುಗಿ ಮಾಡ್ತಿಲ್ಲ ಅನಿಸಿಲ್ಲ, ಯಾವುದೋ ಫ್ಯೂಚರ್ ಹೀರೋಯಿನ್ ಮಾಡ್ತಿದ್ದಾಳೆ ಅಂತ ನನಗೆ ಅನಿಸ್ತು ಆ್ಯಕ್ಚುಲಿ. ಆ ರಿಯಾಕ್ಷನ್ಸ್ ಆಗಿರ್ಬೋದು, ಆ ಕ್ಯೂಟ್ ಒಂದು ಇದಿರ್ಬೋದು. ಸೊ ನಾನು ಏನೇ ಮಾತಾಡಿದ್ರು ಅಲ್ಟಿಮೇಟ್ ಸಿನಿಮಾ ಜನ ಇಷ್ಟ ಆಗಬೇಕು, ಬರಬೇಕು. ಸೊ ನಾನು ಒಂದೊಂದು ಹೇಳ್ತೀನಿ. ಶಬರಿ ಒಂದು 10 ನಿಮಿಷ ನಿಮಗೆ ಕಾಡುತ್ತೆ. ಸಡನ್ನಾಗಿ ಸಿನಿಮಾ ಹೇಗಿದೆ ಅಂದರೆ ನಿಮಗೆ ಕೆಲವ್ರು ಹೇಳ್ತಾರೆ ಡಬ್ಬಾಗರು ನೋಡೋಕ್ಕಲ್ಲ, ಒನ್ ಟೈಮ್ ನೋಡ್ಬೋದು. ಓಕೆ ಅದು ಯಾವುದು ನೀವು ಮಾತಾಡೋಕ್ಕಾಗಲ್ಲ. ಆ ಮೌನ ಅಂತೂ ಮಾಡುತ್ತೆ. ಒಂದು 5 ನಿಮಿಷ ರೆಸ್ಟ್ ಮಾಡಿ ಅಥವಾ ಸುಧಾರಿಸ್ಕೊಂಡು ಈ ಸಿನಿಮಾ ಬಗ್ಗೆ ಮಾತಾಡ್ತೀರಾ, ಅಷ್ಟೊಂದು ನಿಮಗೆ ಎಮೋಷನ್ಸ್ ಕಾಡುತ್ತೆ ಅಂತ ನಾನು ಪ್ರಾಮಿಸ್ ಮಾಡ್ತೀನಿ. ಸೊ ನಾವೇನೇ ಮಾತಾಡಿದ್ರು ನಾನು ಮುಖ್ಯವಾಗಿ ಒಬ್ಬರ ಬಗ್ಗೆ ಮಾತಾಡಬೇಕಾಗಿತ್ತು. ಸೊ ನನ್ನ ಲೈಫ್ ಜರ್ನಿ ತುಂಬ ಜನ ನೋಡಿದ್ದಾರೆ. ನಮ್ಮ ಜಗ್ಗಿ ಸರ್ ಆಗಿರ್ಬೋದು, ಮನು ಆಗಿರ್ಬೋದು, ಮೋಕ್ಷೇಂದ್ರ. ಸೊ ನಾನು ಎಸ್ ಮೂರ್ತಿ ಅವರ ಶಿಷ್ಯ, ಎಲ್ಲರೂ ಕೆಲವ್ರಿಗೆ ಗೊತ್ತು. ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಟೈಮಲ್ಲೆಲ್ಲ ಅವ್ರ ಜೊತೆ ಕೈ ಇಟ್ಕೊಂಡು ಸುಮಾರು ಪ್ರೆಸ್ ಮೀಟ್ಗಳು ಬಂದಿದ್ದೀನಿ. ಬಟ್ ನನಗೆ ನನ್ನ ಅನುಭವದಲ್ಲಿ ಎಷ್ಟೋ ಜನ ಪಿ ಆರ್ಗಳು ನೋಡಿದ್ದೀನಿ. ನಾನು ಯಾರ ಬಗ್ಗೆ ಮಾತಾಡ್ತಲ್ಲ, ನನಗೆ ದಿ ಬೆಸ್ಟ್ ಪಿ ಆರು ನಮ್ಮ ಜಯಸೂರ್ಯ ಸರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಪಿ ಆರ್ ಅಂದರೆ ಏನು, ಪಬ್ಲಿಕ್ ರಿಲೇಷನ್ ಆಫೀಸರ್. ಸೊ ನಾನು ಅವ್ರೇನು ಹೇಳ್ತೀನಿ ಅಂದರೆ, ಒಳ್ಳೆ ಪರ್ಸನ್, ಪ್ಯೂರಿಟಿ, ರಿಯಾಲಿಟಿ, ಒರಿಜಿನಲ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅವ್ರ ಬಗ್ಗೆ ನಾನು. ಯಾಕಂದರೆ 10 ರೂಪಾಯಿ ಕೊಟ್ಟರೆ 10 ರೂಪಾಯಿ ಬೇರೆಯವ್ರಿಗೆ ಹೋಗೋಕ್ಕೂ ಬಿಡಲ್ಲ. 10 ರೂಪಾಯಿ ನೀಟಾಗಿ ಕೆಲಸ ಮಾಡ್ಕೊತಾರೆ. ನಿಜವಲ್ಲೂ ಜಯ್ ಸರ್, ನಮ್ಮ ಟೀಮಲ್ಲಿ ಒನ್ ಆಫ್ ದಿ ಮೆಂಬರ್ ಆಗಿದ್ದು ನನಗೆ ಭಾಳ ಖುಷಿ ಆಗುತ್ತೆ. ಮತ್ತೆ ನಿಮ್ಮ ಜೊತೆ ನಾನು ಸಿನಿಮಾ ಮಾಡಬೇಕು ಅಂತ ಆಸೆ ಕೂಡ ಆಗಿದೆ. ಸೊ ಎಲ್ಲರಿಗೂ ಧನ್ಯವಾದಗಳು. ನಾವೇನೇ ಮಾತಾಡಿದ್ರು ನೀವು ಬರೆಯೋ ಪೆನ್ನಲ್ಲಿ ಭಾಳ ಪವರ್ಫುಲ್ ಇದೆ. ಸೊ ನಿಮ್ಗೇನಾದರೂ ಏನೋ ಸ್ವಲ್ಪ ಮಾಡಿದಾನಪ್ಪ ಪ್ರಾಮಿಸ್ ಥರ ಇದೆ ಅಂದರೆ 1-2 ಪದ ಬರೀರಿ. ಸೊ ನೀವು ಬರೆಯೋ ಪದಗಳೇ ಜನಗಳಿಗೆ ಯಾಕಂದ್ರೆ ನಾಟೋದು. ಯಾಕಂದ್ರೆ ನಾನು ತುಂಬ ಲೈಬ್ರರಿಲಿ ಸ್ಪೆಂಡ್ ಮಾಡ್ತೀನಿ. ಇವತ್ತು ಕೂಡ ಇನ್ಸ್ಟಾಗ್ರಾಮು, ಫೇಸ್ಬುಕ್ ಇಲ್ಲ ನಂದು. ಆಲ್ಮೋಸ್ಟ್ ಅಂತೂ ಓದೋಕ್ಕೆ ಟ್ರೈ ಮಾಡ್ತೀನಿ. ಅವಾಗೆಲ್ಲ ಓದಾಗಲೂ ಕೂಡ ನೀವು ಬರ್ತಿರೋ ಆರ್ಟಿಕಲ್ ನೋಡಿ ನನಗೆ ಎಫೆಕ್ಟ್ ಆಗೋದು ಸಿನಿಮಾಗೆ ಹೋಗ್ತಿದೆ. ಹಾಗಾಗಿ ಆ ಬರವಣಿಗೆ ಅಷ್ಟು ಪವರ್ಫುಲ್ ಅಂತ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು, ಧನ್ಯವಾದಗಳು. ಬಾಲಾಜಿ ಸರ್ ಅಂಡ್ ರಘು ಸರ್ ಒಂದು ಫ್ರೇಮಲ್ಲಿ ಬರ್ತಾರೆ. 1 ನಿಮಿಷ ಸರ್, ಎಲ್ಲರೂ